ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ನಿಮ್ಮ ಮೇಲೆ ನನಗೆ ಕೋಪ ಎಲ್ಲ ಬ್ಯಾಡ್ಗಿ ಭಾಗ್ಯವಂತ ಎಂದವಳ ನೋಡಿ ನನಗೂ ಕೂಡ ಸಿಟ್ಟಿಲ್ಲ ಕೂರ್ಗಿ ಹೃದಯವಂತೆ ಎಂದು ನಕ್ಕಾನು. ಕೊಂಚ ದೂರದಲ್ಲಿದ್ದ ಮಡದಿಯನ್ನ ಬಾಚಿ ತಬ್ಬೋ ಆಸೆ ಅವನಿಗೆ. ಆ ಆಸೆ ಅರಿತವಳು, ಓಹೋ, ಆಫೀಸ್ನಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಡುಯೆಟ್ ಜಾಸ್ತಿ ಆಯ್ತಾ ಸೋಮವಾರಪೇಟೆ ಸೋಮಣ್ಣ ಕೇಳಿದಳು ಕೊಂಕಿಸಿ. ಯಾರೇ ಅದು? ಚಾಮರಾಜಪೇಟೆ ಚೆನ್ನಮ್ಮ ಅಚ್ಚರಿಯಾಗಿ ಕೇಳಿದ. ಮತ್ತೆ ನನ್ನ ಹಗ್ ಮಾಡಿ ಅಂತ ನಾನೇ ಕೇಳಬೇಕಾ ಗುಡಿಬಂಡೆ ಗೂಬಪ್ಪ ಎಂದವಳ ಬಾಚಿ ಅಪ್ಪಿದವ. ಅಬ್ಬಾ, ಇವತ್ತು ಮೋಡ ಕವಿದ ವಾತಾವರಣದಿಂದ ಮಳೆ ಸುರಿಸಿದ್ಯಾ, ಟ್ಯಾಂಕ್ಸ್ ಕಣೆ ಘಾಟಿಪುರದ ಗಟ್ವಾಣಿ ಎಂದು ಗಟ್ಟಿಯಾಗಿ ಅಪ್ಪಲು. ಮಳೆ ಯಾವತ್ತೂ ಬರ್ತಿತ್ತು, ನೀವೇ ಬರೋ ಮಳೆ ಬಿಟ್ಟು ಕೋಪದ ಬೆಳೆ ಬಿತ್ತಿದ್ದು ರಾಯದುರ್ಗದ ರಾಮಪ್ಪ ಎಂದು ಅಪ್ಪಲು. ಇನ್ಮೇಲೆ ನಾನು ಕೋಪ ಮಾಡ್ಕೊಂಡಾಗ ಒಂದು ಮುತ್ತಿನ ಮಳೆ ಕೊಡು, ಕೋಪ ಬಿಸಾಕಿ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಎಂದು ನಕ್ಕನು. 1-2 ನಿಮಿಷ ಅಪ್ಪಿಯೇ ನಿಂತಿದ್ದರು. ಆ ಕೇಕ್ ಇನ್ನೂ ಕಾಯ್ತಿದ, ಕಟ್ ಮಾಡಿಸೋದಿಲ್ವನೇ ಗಗ್ಗಾವತಿ ಗಮಯಂತಿ ಕೇಳಿದ. ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಒಪ್ಪಿರೋದಕ್ಕೆ ಕಷ್ಟನಾ ನೇತ್ರವತಿ ನಂಜಪ್ಪ ಎಂದವಳ ಮಾತಿಗೆ ಇನ್ನ ಗಟ್ಟಿಯಾಗಿ ಅಪ್ಪಿ, ನೀನೇ ಬಿಡು ಅಂದ್ರೂ ಬಿಡಲ್ಲ ಕಣೆ ತುಂಗಭದ್ರೆ ತರುಣಿ ಎಂದವನಿಗೆ. ಸಾಕು ಸಾಕು, ಕೇಕ್ ಕಾಯ್ತಿದೆ ಬನ್ನಿ ಶರಾವತಿ ಸುಪುತ್ರ ಎಂದು ಹೋಗುವವಳ ಹಾಗೆ ತನ್ನ ತೋಳಲ್ಲಿ ಹೊತ್ತವ ತಂದಿಳಿಸಿದ್ದು ಕೇಕ್ ಇದ್ದ ಜಾಗದಲ್ಲೇ. ಅವಳ ಕೈಗೆ ತನ್ನ ಕೈ ಸೇರಿಸಿ ಚಾಕು ಹಿಡಿದು, ಈ ಲೈಫ್ ಪೂರಾ ಬೆಸ್ಟ್ ಬರ್ತ್ಡೇ ಇದು M3 ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಕೇಕ್ ಕತ್ತರಿಸಿ, ಥ್ಯಾಂಕ್ಸ್ ಮೈ ಲವ್ ಎಂದು ತಿನ್ನಿಸಲು ಕೈ ಮುಂದೆ ತಂದವನ ಬಾಯಿಗೆ ಮೊದಲು ತಾನೇ ಕೇಕ್ ತಿನ್ನಿಸಿದವಳು. ಹ್ಯಾಪಿ ಬರ್ತ್ಡೇ ಗೌರವ್ ಸರ್ ಎನ್ನಲು, ಥ್ಯಾಂಕ್ಸ್ ಬಾಯ್ಬಡ್ಕಿ ಎಂದು ತಾನೂ ಕೂಡ ತಿಂದು ಹಾಗೆ ಅವಳಿಗೂ ತಿನ್ನಿಸ್ತಾ ಕೆನ್ನೆಗೂ ಕೂಡ ರುಚಿ ತೋರಿಸಲು ಅವನನ್ನು ಅಟ್ಟಾಡಿಸುತ್ತಾ ಡೈನಿಂಗ್ ಹಾಲ್ವರೆಗೂ ಸುತ್ತಿಸಿ ಕಡೆಗೂ ಅವಳ ಕೈಗೆ ತಗಲಾಕಿಕೊಂಡವನಿಗೆ ತಾನೇನು ಕಡಿಮೆ ಎನ್ನುವಂತೆ ಅವನ ಕೆನ್ನೆ ಮೂಗು ಗಲ್ಲ ಎನ್ನುತ್ತಾ ಮುಖಕ್ಕೆ ಪೂರ ಕ್ರೀಮ್ ಬಳೆದ್ಬಿಟ್ಲು. ಅವನ ಮುಖ ಪೂರ ಕೇಕ್ ಮಯ ಮಾಡಿದವಳನ್ನ ಬಿಡ್ತಾನಾ? ನನಗೆ ಕೆನ್ನೆ ಕೇಕ್ ಮೆತ್ತೀರಾ? ಈಗ ನೋಡ್ಕೊಳ್ಳಿ ನಿಮ್ಮ ಮುಖವನ್ನ, ಮೂಡಿಗೆರೆ ಮಾಡರ್ನ್ ಪತಿ ಎಂದು ರೇಗಿಸಿ ಹೋಗುತ್ತಿದ್ದವಳ ಕೈ ಹಿಡಿದು ಹಾಗೆ ತನ್ನ ಸೆನೆಹಕ್ಕೆ ಎಳೆದವನು. ಈಗ ನಿನ್ನ ಸುಮ್ಮನೆ ಬಿಡ್ತೀನ ಓಬಿರಾಯನ್ ಕಾಲದ ಧರ್ಮಪತ್ನಿ ಎಂದು ಕಿವಿಯಲ್ಲಿ ಪಿಸುಗುಟ್ಟಲು, ಏನ್ ಮಾಡ್ತೀರಾ ಎಂದು ಕೇಳಿದವಳ ಕೈ ಹಿಡಿದು ತನ್ನ ಹೆಗಲ ಮೇಲಾಕಿಕೊಂಡು, ಅಲೆಕ್ಸಾ ಪ್ಲೇ ದಿ ಮೋಸ್ಟ್ ರೊಮ್ಯಾಂಟಿಕ್ ಕನ್ನಡ ಸಾಂಗ್ ಎನ್ನಲು ಅಲೆಕ್ಸಾ ಅವಳ ಕೆಲಸ ಮಾಡಿದ್ಲು. ಅಲೆಕ್ಸಾ ಗೊತ್ತಲ್ವಾ? ಅದು ವರ್ಚುವಲ್ ವಾಯ್ಸ್ ಅಸಿಸ್ಟೆಂಟ್. ಹೆಚ್ಚಿನ ಮಾಹಿತಿಗಾಗಿ ಅಮೆಝಾನ್ ಚೆಕ್ ಮಾಡಿ. ಹಾಡು ಶುರುವಾಗುತ್ತಿದ್ದಂತೆ ಹಳೆ ಬೀಜಿ ಅವನ ಹಳೆ ವರಸೆ ಹಿಡಿದು ಅವಳ ನಡು ಬಳಸಿ ಹೆಜ್ಜೆ ಸಾಗಿಸಿದ್ದ. ಬಾಣಂಗಳದಿಂದ ಇಳಿದು ಬಂದಿದ್ದ ಅಪ್ಸರಿಗೆ ಕೇಕಿನ ದೃಷ್ಟಿ ಬೊಟ್ಟಿರುತ್ತಾ ಮೈ ಚಳಿ ತರಿಸಿದ್ದ. ಒಂದು ರೊಮ್ಯಾಂಟಿಕ್ ಹಾಡಂತೂ ಶುರುವಾಗಿತ್ತು. ತುಂಬ ಮಿಸ್ ಮಾಡ್ಕೊಂಡೆ ಬಾಯ್ಬಿಡ್ಕಿ, ನಿನ್ನ ಮುಟ್ಟದೆ ಕೈಕಾಲು ಕಟ್ಟಾಕಿದಂಗಾಗಿತ್ತು ಎನ್ನುತ್ತಾ ಅವಳ ಹೆಜ್ಜೆ ಸಾಗಿಸಿದವ. ಅವನ ಮೇಲಿದ್ದ ಪೂರಾ ಕೇಕ್ ಅವಳ ಮುಖದಿಂದ ತೋಳಿಂದ ನಡುವು ಬಿಡದೆ ಅಂಟಿಸಿದ್ದ. ಹಾಡು ಮುಂದುವರೆದಿತ್ತು. ಬಾಯ್ಬಡ್ಕಿ ಐ ಲವ್ ಯು ಎನ್ನುತ್ತಾ ಕೆನ್ನೆಗೆ ಹಣೆಗೆ ಮುತ್ತಿರಿಸಿದವನ ಕಣ್ಣು ಅವಳ ತುಟಿ ಮೇಲೆ ಹಾರಲು ನಾಚಿ ಬೆನ್ನು ಹಾಕಿದವಳನ್ನ ತನ್ನತ್ತ ತಿರುಗಿಸಿ ಈಗಲೂ ಕಾಡಿಸೋದು ಸರಿನಾ ಎನ್ನಲು ಏನೂ ನುಡಿಯದೆ ಕಣ್ಮುಚ್ಚಿಯೇ ನಿಂತಳು. ಅವಳ ಅಪ್ಪಣೆ ಪಡೆದವ ಮುತ್ತು ಕೊಡಲು ತುಟಿ ಸನಿಹಕ್ಕೆ ಬಂದು ಇನ್ನೇನು ಮುತ್ತಿಡಬೇಕು ಅವರ ಮನೆಯ ದ್ವಾರದ ಮುಂದೆ ಯಾರು ಇರುವರೆಂದು ಬೆಲ್ ಕೂಗಿ ಹೇಳಲು ಕಣ್ತೆರೆದವಳು. ಯಾರೋ ಬಂದ್ರು ಅನ್ಸುತ್ತೆ ಬೀಜಿ ಎನ್ನಲು, ಈಗಲೇ ಬರಬೇಕಾ? ಇಸಿನಾದ್ಮೇಲೆ ಬಂದಿದ್ರೆ ಅವ್ರಿಗೇನಾಗ್ತಿತ್ತು ಎಂದು ರೇಗಿದವನ ನೋಡಿ ತನ್ನ ಸೆರಗಲ್ಲೇ ಕೇಕ್ ಒರೆಸಿದವಳು. ನೀವು ಹೋಗಿ ನೋಡಿ, ನನ್ನ ಮೈಯೆಲ್ಲ ಕೇಕ್ ಮಾಡಿದ್ದೀರ, ನಾನು ಸ್ನಾನ ಮಾಡಿಲ್ಲ ಅಂದರೆ ಈ ಕೇಕ್ ಹೋಗಲ್ಲ, ಯಾರೋ ಏನು ಅಂದ್ಕೊಳ್ತಾರೋ ಏನೋ ಎಂದು ಹೋಗುವವಳನ್ನು ಗಟ್ಟಿಯಾಗಿ ಅಪ್ಪಿ, ಸ್ನಾನ ಮಾಡಬೇಡ, ನಾನೇ ಮಾಡಿಸ್ತೇನೆ, ಅರಿಶಿನ ಶಾಸ್ತ್ರದ್ದು ಸಹ ಮಾಡಿಸಿದ ಹಾಗೆ ಎನ್ನಲು ಬೆಲ್ ಜೋರಾಗಲು, ಕೇಳಿ ಮೆಸ್ಟ್ರೆ ಹೋಗಿ ನೋಡಿ, ನಿಮ್ಮ ಕ್ಲಾಸ್ಮೇಟ್ಸ್ ಅನಿಸುತ್ತೆ, ಈ ಪೋಲಿ ಆಟ ಸಾಕು ಈಗ ಎಂದು ಹೋದಳು. ಬಾಗಿಲು ತೆರೆದವನ ಕಣ್ಣಿಗ್ಯಾರೂ ಬೀಳದಿರಲು, ಯಾರು ಎಂದು ನೋಡಿ, M3 ಸ್ನಾನ ಮಾಡಿಬಿಟ್ರೆ ಕಷ್ಟ, ಯಾರೂ ಇಲ್ಲ ಅಂತ ಹೋಗಿ ಹೇಳಿ ಇನ್ನು ಸ್ವಲ್ಪ ಟೈಮ್ ರೊಮ್ಯಾನ್ಸ್ ಮಾಡೋಣ ಎಂದು ಇನ್ನೇನು ಒಳಗಡೆ ಹೋಗಬೇಕು. ಹ್ಯಾಪಿ ಬರ್ತ್ಡೇ ಚಿಕ್ಕು ಎನ್ನುವ ಇಂಚು ಧ್ವನಿ ಕೇಳಿದವನು ಪುಟ್ಟ ಪುಟಾಣಿ ವಿಶ್ಗೆ ಖುಷಿಯಾಗಿ, ಹೇ ಚಿಂಟು ಪುಟ್ಟ, ವಾಟ್ ಎ ಸರ್ಪ್ರೈಸ್ ಎನ್ನುವಾಗ ಮೈಲಾರಿ ಅಜ್ಜಿ ಅಜ್ಜ ಕಂಡರು. ಹುಟ್ಟು ಹಬ್ಬದ ಶುಭಾಶಯ ಕಣೋ ಗೌರವ, ಅಜ್ಜಿ ವಸುಂಧರ ಹೇಳಲು, ಥ್ಯಾಂಕ್ಸ್ ಅಜ್ಜಿ ಎಂದು ಅಪ್ಪಿದ. ಹ್ಯಾಪಿ ಬರ್ತ್ಡೇ ಕಣೋ ಗೌರವ. ಅಜ್ಜ ಹಿಟ್ಲರ್ ವಿಶ್ ಕೇಳಿ, ಥ್ಯಾಂಕ್ಸ್ ಹಿಟ್ಲರ್ ಎಂದು ಮೈಲಾರಿಗೆ ಒಂದು ಕಡಕ್ ಲುಕ್ ಕೊಟ್ಟು, ಬರೋದು ನೀನಾದರೂ ಹೇಳಬೇಕಲ್ವೇನೋ ಎನ್ನಲು, ಸರ್ ಅವರು ಹೇಳಬೇಡ ಅಂದ್ರು ಎಂದು ಇಂಚು ಹಿಂದೆ ನಿಂತವನಿಗೆ, ಬನ್ನಿ
ಎಂದು ಸ್ವಾಗತ ಕೋರಿ ಬಾಯ್ ಬಡ್ಕಿ ಬಾ ಯಾರು ಬಂದಿದ್ದಾರೆ ನೋಡು ಜೋರಾಗಿ ಕೂಗಲು ಫಟಾಫಟ್ ಎಂದು ಸ್ನಾನ ಮುಗಿಸಿ ಬಂದವಳು ಅವರನ್ನೆಲ್ಲ ನೋಡಿ ಆನಂದ ಪಡ್ತಾ ಓಡಿ ಬಂದು ಇಂಚುನ ಅಪ್ಪಿ ಅಜ್ಜ ಅಜ್ಜಿ ಕಾಲಿಗೆ ಬಿದ್ದು ನಮಸ್ಕರಿಸಿದಳು. ಇಬ್ಬರಿಗಷ್ಟೇ ಮಾಡಿಟ್ಟಿದ್ದ ಡಿನ್ನರ್ ಪ್ಲಾನ್ ಈಗ ಇಡೀ ಕುಟುಂಬ ಸೇರಿದ್ದು ನೋಡಿ ಖುಷಿ ಪಟ್ಟರು. ಇಂಚು, ನೀನ್ ಯಾಕೆ ಈಗ ಸ್ನಾನ ಮಾಡಿದ್ದೆ ಚಿಕ್ಕಿ ಕೇಳಲು ಅದು ಅದು ನಾನು ಎಂದು ತೊದಲುವಾಗ್ಲೇ ಕೆಲಸ ಇತ್ತು ಅದಕ್ಕೆ ನಿಮ್ಮ ಚಿಕ್ಕಿ ಈಗ ಸ್ನಾನ ಮಾಡಿದ್ದಾಳೆ ಅಷ್ಟೇ ಎಂದಿದ್ದು ಅರಿತ ಅಜ್ಜ. ನಾವು ಕರಡಿ ಥರ ಬಂದ್ಬಿಟ್ವಾ ಕೇಳಿದ್ರು. ಮತ್ತಿನ್ನೇನು ಎಂದು ಗೊಣಗಿದವ ನೋ ಹಿಟ್ಲರ್ ಇಟ್ ವಾಸ್ ಅ ರೈಟ್ ಟೈಮ್ ಎನ್ನಲು ಚಂದು ನಕ್ಕಳು. ಹಾಗೆ ಎಲ್ರಿಗೂ ಊಟ ಬಡಿಸಿ ಅವ್ರಿಗೆಲ್ಲ ಮಲಗುವ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಪಾತ್ರೆ ಬೆಳಗ್ಗೆ ಎತ್ತಿಟ್ಟು ಇಂಚೂನ್ ಮಲಗಿಸಿ ತನ್ನ ರೂಮಿಗೆ ಬಂದವಳ ನೋಡಿ ಯು ಆರ್ ಗಾಡ್ ಗಿಫ್ಟೆಡ್ ಎಂದವನಿಗೆ ನೀವು ಕೂಡ ಎಂದು ನಗುತ್ತಾ ಪಕ್ಕ ಮಲಗಿದವಳನ್ನ ಗಟ್ಟಿಯಾಗಿ ಹಿಡಿದು ಅಬ್ಬಾ ಈಗ ಚಳಿಗಾಲ ಬಂದಂತಿದ ನನಗೆ ಬಾಯ್ ಬಡ್ಕಿ ಎನ್ನಲು ಇಷ್ಟು ದಿನ ಬೇಸಿಗೆ ಇತ್ತಾ ಎಂದು ರೇಗಿಸಿದವಳ ನೋಡಿ ನಕ್ಕವ ಆಗ್ಲೇ ನಿಲ್ಲಿಸಿದ ಕೆಲಸ ಪೂರ್ಣ ಮಾಡೋಣ ಅನ್ಕೊಂಡ್ರೆ ಚಂದು ಫೋನ್ ಬೊಗಳ್ತಿತ್ತು. ಬಿಸಾಕೋದನ್ನ ಎಂದು ರೇಗಲು ನಕ್ಕವಳು ಎದ್ದು ನೋಡಿ ಹೇಳಿ ಅಣ್ಣ ಎಂದಾಗ್ಲೇ ಯುವ ಎಂದು ತಿಳಿದ ಗೌರವ ಏನಮ್ಮ ಅವನು ಮಲಗ್ಬಿಟ್ನಾ ನಾನು ಕಾನ್ಫರೆನ್ಸ್ ಕಾಲಲ್ಲಿ ವೇಟಿಂಗ್ ಇಲ್ಲಿ ಇಲ್ಲ ಅಣ್ಣ ಎಂದವಳು ಗೌರವನ ಕಡೆ ತುರುಗುಟ್ಟಿದ್ಲು. ಬರ್ತ್ಡೇ ವಿಶ್ಗೆ ಅಂತ 1000 ಸಲ ಫೋನ್ ಮಾಡಿದ್ದೇನೆ ರಿಸೀವ್ ಮಾಡಿಲ್ಲ ನೀವು ಏನು ರೊಮ್ಯಾನ್ಸ್ ಮಾಡಿಕೊಂಡು ಆಕಾಶದಲ್ಲಿದ್ರಾ ಎಂದು ಕೇಳಿದ್ದೆ ಪಕ್ಕದಲ್ಲಿದ್ದ ಜಾನು ನಾಚಿಕೆ ಆಗಲ್ವಾ ನಿಮಗೆ ಥೂ ಎಂದು ಬೈದಳು. ಅಲ್ಲ ಚಂದು 12 ಗಂಟೆಯಿಂದ ಮಾಡ್ತಿದ್ದೆ ಅದಕ್ಕೆ ಎಂದಾಗ ಮಾಡಿ ವಿಶ್ ಎಂದು ಫೋನ್ ಗೌರವ್ ಕಿವಿಗಿಡಲು ವಿಶ್ ಜೊತೆ ಯುವನ ಸಹಸ್ರನಾಮಾರ್ಚನೆ ಕೂಡ ಮುಗಿಸ್ಕೊಂಡ್ರು ಯುವ, ಸಮರ್ಥ್, ಕುಮುದ ಹಾಗೂ ಜಾನು ಜೊತೆಗೆ ವೀರ್. ಅಜ್ಜಿ ತಾತ ಇಂಚು ಮೈಲಾರಿ ಬಂದರು ಕಣೋ ಅವ್ರ ಜೊತೆ ಮಾತಾಡ್ತಾ ಫೋನ್ ನೋಡಿಲ್ಲ ಎಂದು ನೆಪ ಕೊಟ್ರೆ ಅವ್ರು ಬಂದು ಎಷ್ಟೊತ್ತಾಯ್ತೋ ಕೇಳ್ದ. 11 ಗಂಟೆಗೆ ಬಂದರು ಎಂದು ಸುಳ್ಳು ಹೇಳಲು ಅಂದರೆ 1 ಗಂಟೆಗೆ ಬಂದರು ಅನ್ನು ಈಗ 2 ಗಂಟೆ ಸರಿ ಎಂಜಾಯ್ ಮಾಡು ಇನ್ನ ಡಿಸ್ಟರ್ಬ್ ಮಾಡಲ್ಲ ಮಾಡಿದ್ರೆ ನೀನು ಹುಟ್ಟು ಹಬ್ಬಕ್ಕೆ ನಾನು ತಿಥಿ ಮಾಡ್ತೀಯ ಎಂದು ನುಡಿದವನಿಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ಮುಚ್ಕೊಂಡು ಫೋನ್ ಇಡಪ್ಪ ಇಲ್ಲ ಸ್ವಿಚ್ ಆಫ್ ಮಾಡ್ತೀನಿ ಎಂದ. ಓಕೆ ನಾಳೆ ಸಿಗೋಣ ಸ್ವೀಟ್ ನೈಟ್ ಅಲ್ಲಲ್ಲ ಮಾರ್ನಿಂಗ್ ಎಂದು ಕಟ್ ಮಾಡಿದ. ಹೆಂಡತಿ ಕಡೆ ತಿರುಗಿದವ ಅರ್ಧಕ್ಕೆ ನಿಲ್ಲಿಸಿದ ಕೆಲಸ ಮುಂದುವರಿಸುತ್ತಾ ತನ್ನವಳ ಜೊತೆ ಹಾಯಾಗಿ ಮಲಗಿದ. ಮುಂದುವರಿಯೋದು ಗಂಡ ಹೆಂಡತಿ ಮತ್ತೆ ಒಂದಾದ್ರು ಹ್ಯಾಪಿ ಅಲ್ವಾ ನಿಮಗೆ? ನಿಮ್ಮ ಅಭಿಪ್ರಾಯನ ಮಿಸ್ ಮಾಡಬೇಡಿ ಮತ್ತು ಹಾಗೆ ಗೌರವನಿಗೆ ವಿಶ್ ಮಾಡಿಬಿಡಿ ಬರ್ಡೇ ಅಲ್ವಾ ಪಾಪ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.